ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ದಿಢೀರ್ ಕಾಯಿ ಹೋಳಿಗೆ ರೆಸಿಪಿ, ಇನ್ಸ್ಟೆಂಟ್ ಕಾಯಿ ಹೋಳಿಗೆ ರೆಸಿಪಿ. ಕೇವಲ 5 ನಿಮಿಷದಲ್ಲಿ ಮಾಡ್ಕೋಬೋದು, ಮಕ್ಕಳು ಕೂಡ ತಿನ್ಬೋದು, ರುಚಿಕರ ಆರೋಗ್ಯಕರ ಕೂಡ. ಮೊದಲನೇ ಸ್ಟೆಪ್ಪಲ್ಲಿ ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಇದು ಬೆಲ್ಲ ಅರ್ಧ ಕಪ್ಪಷ್ಟು, ಇದು ಒಣಕೊಬ್ಬರಿ ತುರಿ 1 ಕಪ್ಪಷ್ಟು, ಅರ್ಧ ಕಪ್ಪಷ್ಟು ಬೆಲ್ಲನ ಉಪಯೋಗ ಮಾಡಿದ್ದೀನಿ. ಒಣಕೊಬ್ಬರಿ ಕಪ್ಪು ಭಾಗನ ತೆಗೆದು ತುರಿದು ಮಿಕ್ಸಿಯಲ್ಲಿ 1 ರೌಂಡ್ ಹಾಕಿ ಈ ರೀತಿಯಾಗಿ ಪುಡಿ ಮಾಡಿಟ್ಟಿದ್ದೀನಿ. ಏಲಕ್ಕಿ 2. ಈಗ ಎಲ್ಲ ಪದಾರ್ಥಗಳು ಚೆನ್ನಾಗಿ ಹೊಂದ್ಕೊಳ್ಳೋ ಥರ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಇಷ್ಟ ಇದ್ದರೆ ಇದಕ್ಕೆ ಸ್ವಲ್ಪ ಗಸಗಸೆ ಕಡಲೆ ಬೀಜ ಕೂಡ ಹಾಕ್ಕೋಬೋದು, ಎಳ್ಳು ಹಾಕ್ಕೋಬೋದು. ಪುಡಿ ಮಾಡ್ಕೊಂಡಿದ್ದಾಗಿದೆ. ಬೇರೆ ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಕರಗಿಸ್ಕೊಂಡಿರೋ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ, 2ರಿಂದ 3 ಚಮಚದಷ್ಟು. ಇಷ್ಟ ಇದ್ದರೆ 1-2 ಚಮಚ ಬಿಸಿ ಹಾಲನ್ನು ಕೂಡ ಹಾಕ್ಕೋಬೋದು. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ರೆ ಉಂಡೆ ಕಟ್ಟ ಹದ ಬರುತ್ತೆ. ಯಾಕಂದರೆ ಒಣಕೊಬ್ಬರಿ ತುರಿಯಲ್ಲಿ ಎಣ್ಣೆ ಅಂಶ ಇರುತ್ತೆ, ಅದ್ರ ಮೇಲೆ ಸ್ವಲ್ಪ ತುಪ್ಪ ಕೂಡ ಉಪಯೋಗ ಮಾಡಿದ್ದೀವಿ, ಅದಕ್ಕೋಸ್ಕರ. ಹೂರಣ ರೆಡಿಯಾಗಿದೆ. ಇದು ಚಪಾತಿಗೋಸ್ಕರ ನಾದಿಟ್ಕೊಂಡಿರೋ ಹಿಟ್ಟು. ಇದಕ್ಕೆ ಗೋಧಿ ಹಿಟ್ಟನ್ನ ಉಪಯೋಗ ಮಾಡಿದ್ದೀನಿ. ಅಥವಾ ಇದಿಷ್ಟ ಇಲ್ಲ, ಗೋಧಿ ಹಿಟ್ಟು ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಮೈದಾ ಹಿಟ್ಟನ್ನ ಉಪಯೋಗ ಮಾಡಿ ಹಿಟ್ಟನ್ನ ನಾದ್ಕೊಂಡು ಅದರಲ್ಲಿ ಕೂಡ ಮಾಡ್ಕೋಬೋದು. 2ರಿಂದ 3 ಚಮಚದಷ್ಟು ಹೂರಣ ಈ ರೀತಿಯಾಗಿ ಮುಚ್ಚಬೇಕು. ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಮಾಡ್ಕೋಬೋದು. ಹೆಂಚು ಕೂಡ ಚೆನ್ನಾಗಿ ಕಾದಿದೆ. ಈ ಹೋಳಿಗೆ ಚೆನ್ನಾಗಿ ಉಬ್ಬುತ್ತೆ ಕೂಡ. ಎಲ್ಲ ಕೇವಲ 5 ನಿಮಿಷದಲ್ಲಿ ಮಾಡ್ಕೋಬೋದು. 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಇದಾಗಿದೆ. ಇವಾಗ ಮಿಕ್ಕಿರೋದಕ್ಕೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ. ಮಕ್ಕಳು ಶಾಲೆಯಿಂದ ವಾಪಸ್ ಮನೆಗೆ ಬಂದಮೇಲೆ ಕೂಡ ಇದನ್ನು ಮಾಡಿಕೊಡ್ಬೋದು. ತುಪ್ಪದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಮಾಡೋದು ಕೂಡ ತುಂಬಾ ಸುಲಭ. ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.